ಹಾಯ್ ಹಲೋ ನಮಸ್ಕಾರ. ನಾವಿದ್ದೀವಿ ಮ್ಯಾಂಚೆಸ್ಟರ್ ಅಲ್ಲಿ. ಟೈಮ್ ಬಂದು 1:15 ಆಗಿದೆ ಮಧ್ಯಾಹ್ನ. ಅಂಡ್ ವೆದರ್ 6 ಡಿಗ್ರಿ ಸೆಲ್ಸಿಯಸ್ ಇದೆ. ಸೊ ಇವತ್ತು ವೆರಿ ಅನ್ಫಾರ್ಚುನೇಟ್ ಥಿಂಗ್ ಆಯ್ತು. ನಮ್ಮ ಅಕ್ಕ ಮತ್ತೆ ನಮ್ಮ ಅಪ್ಪ ಸ್ಕಾಟ್ಲ್ಯಾಂಡ್ಗೆ ಹೋದ್ರು. ನಾನು ಹೋಗಕ್ಕಾಗಿಲ್ಲ. ಸ್ಕಾಟ್ಲ್ಯಾಂಡ್ ಒಂಥರ ನನ್ನ ಡ್ರೀಮ್ ಪ್ಲೇಸ್ ತರ. ಯಾಕಂದ್ರೆ ಹ್ಯಾರಿ ಪಾಟರ್ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಶೂಟ್ ಮಾಡಿರೋದು. ಬಟ್ ನನಗೆ ಸಿವಿಯರ್ ಹೆಡ್ಏಕ್ ಮತ್ತೆ ಹಲ್ಲು ನೋವು ಇದ್ದಿದ್ದರಿಂದ ಆಲ್ಮೋಸ್ಟ್ ನೆನ್ನೆ ಫುಲ್ 4 ಪೇನ್ ಕಿಲ್ಲರು ಮತ್ತೆ ಡೋಲೋ ಎಲ್ಲ ತಿಂದಿದ್ದೆ. ಒಂಚೂರು ಕಡಿಮೆ ಆಗಿರಲಿಲ್ಲ. ಫುಲ್ ಇದೆಲ್ಲ ಸ್ವೆಲ್ ಆಗಿತ್ತು. ಜ್ವರನೂ ಸ್ವಲ್ಪ ಬರೋ ಥರ ಇತ್ತು. ಸೊ ನಾನು ಆಲ್ಮೋಸ್ಟ್ 5 ಲೇಯರ್ಸ್ ಬಟ್ಟೆ ಹಾಕ್ಕೊಂಡ್ರು ಇಲ್ಲೇ ಅಷ್ಟು ಹೆಲ್ತ್ ಅಪ್ಸೆಟ್ ಆಗಿ. ಇಷ್ಟು ಆಲ್ಮೋಸ್ಟ್ 5 ಲೇಯರ್ಸ್. ಅದಕ್ಕೆ ನನಗೆ ಸ್ಕಾಟ್ಲ್ಯಾಂಡ್ಗೆ ಹೋಗೋಕ್ಕಾಗಿಲ್ಲ. ಗೈಸ್, ಸೊ ಬೆಳಗ್ಗೆಯಿಂದ ಮನೆಯಲ್ಲೇ ಟೈಮ್ ಪಾಸ್ ಮಾಡಿ ನಿನ್ನೆ ಒಂದು ರೌಂಡ್ ನರ್ಕ ನೋಡ್ಕೊಂಬಂದು. ಸೊ ಮೊದಲನೇದಾಗಿ ಇದಿಡ್ತಿದ್ದೀನಿ. ನಾನು ತುಂಬ ಥರ ಮ್ಯಾಗೀಸ್ ಟ್ರೈ ಮಾಡ್ತಿರ್ತೀನಿ. ಬಟ್ ಇವಾಗ ಸದ್ಯಕ್ಕೆ ನಾರ್ಮಲ್ ಪ್ಲೇನ್ ಮ್ಯಾಗಿ ಮಾಡ್ತಿದ್ದೀನಿ ವಿತೌಟ್ ಎನಿ ಈರುಳ್ಳಿ ಆರ್ ಎನಿಥಿಂಗ್. ಸೊ ವಾಟರ್ ಬಾಯ್ಲ್ ಆಗಲಿ. ಗೈಸ್, ಇಲ್ಲಿ ಚಿಮ್ನಿ ಹೆಂಗಿದೆ ಅಂತ ತೋರಿಸ್ತೀನಿ. ಇದನ್ನ ಜಸ್ಟ್ ಫುಲ್ ಮಾಡಬೇಕು, ಆನ್ ಆಗುತ್ತೆ. ಆಮೇಲೆ ಲೈಟ್ ಬೇಕಂದ್ರೆ ಇಲ್ಲೊಂದು ಸ್ವಿಚ್ ಇದೆ ಬ್ಲಾಕ್ ಕಲರ್, ಹಿಂಗ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಗೈಸ್, ಸೊ ನೀರು ಕಾದಿದೆ ಅನ್ಕೊಂತೀನಿ. ಮಸಾಲ ಹಾಕ್ಬಿಡ್ತೀನಿ. ಉಪ್ಪು ಖಾರ ಟೇಸ್ಟ್ ಮಾಡೋಣ. ಪರ್ಫೆಕ್ಟ್ ಆಗಿದೆ. ನಾನು ಅವಾಗ ಅದು ಇದು ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಇದೆಲ್ಲ ಟ್ರೈ ಮಾಡ್ತಿರ್ತೀನಿ. ಸೊ ಸ್ವಲ್ಪ ಅಡುಗೆ ನನಗೂ ಬರುತ್ತೆ, ಮ್ಯಾನೇಜಬಲ್. ಗೈಸ್, ಸೊ ನಾನು ಹೋಗ್ತಿದ್ದೀನಿ ಗ್ರಾಸರಿ ಶಾಪಿಂಗ್ಗೆ. ನೋಡೋಣ, ಟೆಸ್ಕೋ ಮತ್ತು ಮಾರ್ಕ್ ಆ್ಯಂಡ್ ಸ್ಪೆನ್ಸರ್ಸ್ 2 ಪ್ಲೇಸ್ ಇದೆ. ಟೆಸ್ಕೋ ಹತ್ರ ಚಳಿ ಇದ್ದರೆ ಇಲ್ಲೇ ಹೋಗ್ತೀನಿ, ಇಲ್ಲಾಂದರೆ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಗೆ ಹೋಗ್ತೀನಿ. ಗೈಸ್, ಚಳಿ ಇದೆ, ಬಟ್ ಆದರೂ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಗೆ ಬಂದೆ. ಇಲ್ಲಿ ಟ್ರಾಫಿಕ್ ರೂಲ್ಸ್ ತುಂಬ ಮುಖ್ಯ. ಇಲ್ಲಿ ಕ್ರಾಸ್ ಮಾಡೋಕ್ಕೆ ಮುಂಚೆ ಪ್ರೆಸ್ ಮಾಡಬೇಕು. ಸೊ ಗ್ರೀನ್ ಸಿಗ್ನಲ್ ಬಂದಾಗ ಕ್ರಾಸ್ ಮಾಡ್ಬೋದು. ಸೊ ಈ ಥರ. ಸೊ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ ಅಲ್ಲೇ ಇದೆ ನೋಡಿ, ಅಲ್ಲಿ. ಫೈನಲಿ ರೀಚ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು. ನೋಡೋಣ, ನಾವು ಚಪಾತಿ ಮಾಡಕ್ಕೆ ಹಿಟ್ಟು ತಗೊಂಬರಕ್ಕೆ ಬಂದಿದ್ದು. ಶಾಪಿಂಗ್ ಆಯಿತು ಇಲ್ಲಿ ಮಾರ್ಕ್ಸ್ ಆ್ಯಂಡ್ ಸ್ಪೆನ್ಸರ್ಸ್ ಇಂದ. ಇಲ್ಲಿ ನಮ್ಮ ಮುಂದೆ ಇಲ್ಲಿ ಕ್ರಿಸ್ಮಸ್ಗೆ ಡ್ಯಾನ್ಸ್ ಆಡ್ತಿದ್ದಾರೆ. ಸೊ ನಾನು ಇದು ಕಡಲೆ ಹಿಟ್ಟ ಅಲ್ಲ, ಗೋಧಿ ಹಿಟ್ಟು ಮತ್ತೆ ಒಂದು ಬಿಸ್ಕೆಟ್ಟು ಮತ್ತೆ ಒಂದು ಬನ್ನಿ ತಗೊಂಡು ಹೋಗ್ತಿದ್ದೀನಿ.
ಫಸ್ಟ್ ಟೈಮು ಇಲ್ಲಿ ಒಬ್ಬನೇ ಬಂದಿದ್ದು ಇಷ್ಟು ದೂರ. ಸೊ ಯಾ ಹೈ ಗೈಸ್, ಸೊ ಇದು ತುಂಬ ದಿವಸ ಆದಮೇಲೆ ಶೂಟ್ ಮಾಡ್ತಿರೋ ವಿಡಿಯೋ. ಆಲ್ಮೋಸ್ಟ್ ನಮ್ಮ ಪಪ್ಪ ಮಮ್ಮಿ ಅವರು ಹೊರಟಿಗೆ ಆಗಲೇ 3 days ಆಯಿತು. ಇವತ್ತು ಮಾಡ್ತಿದ್ದೀನಿ ಯಾಕಂದರೆ ಇವತ್ತು ನಾನು ವಾಪಸ್ ಇಂಡಿಯಾಗೆ ಬರ್ತಿದ್ದೀನಿ. ಸೊ ಇದು ಮೋಸ್ಟ್ಲಿ ನನ್ನ ಲಾಸ್ಟ್ UK ಸೀರೀಸ್ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ 11:40 ಫ್ಲೈಟ್ ಇದೆ. ಸೊ ನಾಳೆ ನೆಕ್ಸ್ಟ್ ಡೇ 6:30 7ಗೆ ಬ್ಯಾಂಗ್ಳೂರಲ್ಲಿರ್ತೀನಿ. ಸೊ ಯಾ ಈ ಪ್ಲೇಸ್ನ ಆಲ್ರೆಡಿ ಒಳ್ಳೆ ಮನೆ ಥರ ಆಗಿಬಿಟ್ಟಿದೆ, ಫುಲ್ ಕಂಫರ್ಟಬಲ್ ಆಗಿ. ಈ ಪ್ಲೇಸ್ನಂತೂ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಲೈಕ್ ಆಫೀಸ್ ಡೆಸ್ಕು, ರಿಸೆಪ್ಷನ್ ಪ್ಲೇಸು ಎಲ್ಲ ತುಂಬ ವರ್ಕ್ ಸ್ಪೇಸು ತುಂಬ ಚೆನ್ನಾಗಿತ್ತು ಗೈಸ್. ಸೊ ಇದು ನನ್ನ ಔಟ್ಫಿಟ್ಟು. ಇದು ನಮ್ಮ ಅಕ್ಕ ತಂದಿದ್ದ ಆ್ಯಕ್ಚುಲಿ ಇಲ್ಲೇ UK ಅಲ್ಲಿ. ಸೊ ಇವತ್ತು ವಾಪಸ್ ಬರಬೇಕಾದ್ರೆ ಇದು ಹಾಕ್ಕೊಂಡಿದ್ದೀನಿ. ಈ ಬೋರ್ಡ್ ಏನಂದರೆ ಟಾಪ್ ಪಿಕ್ಸು, ಆಮೇಲೆ ಸ್ಟಾಫ್ಸ್ ಪಿಕ್ಚರು ಮತ್ತು ಪೆಟ್ಸ್ ಆಫ್ ದಿಸ್ ಪ್ಲೇಸ್ ಆ ಥರ ಎಲ್ಲ ಹಾಕಿದ್ದಾರೆ. ಸೊ ದಿಸ್ ಇಸ್ ಸೋ ಡಿಫ್ರೆಂಟ್. ಆ್ಯಂಡ್ ನಾನು ಜಾಸ್ತಿ ಮಿಸ್ ಮಾಡ್ಕೊಳೋದು ಈ ವರ್ಕ್ ಸ್ಪೇಸು. ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿ. ಸೊ ಯಾ ಆಲ್ಮೋಸ್ಟ್ ಇಷ್ಟು ದಿವಸ ಇದ್ವಿ, ಆಲ್ಮೋಸ್ಟ್ 20 days ತನಕ. ಸೊ ಮನೆ ಥರನೇ ಆಗಿಬಿಟ್ಟಿದೆ ಗೈಸ್. ಸೊ ನಾನು ಫೈನಲಿ ಏರ್ಪೋರ್ಟಿಗೆ ರೀಚ್ ಆಗಿದ್ದೀನಿ. ಚೆಕಿಂಗ್ ಎಲ್ಲ ಮುಗಿತು, ಸೆಕ್ಯೂರಿಟಿ ಚೆಕ್ ಎಲ್ಲ. ಸೊ ಇವಾಗ ಫ್ಲೈಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 9:40 ಆಯಿತು. ಇನ್ನೇನು ನನ್ನ ಬೋರ್ಡಿಂಗ್ ಫ್ಲೈಟ್ ಇರೋದು 11:40ಗೆ. ಸೊ ಇನ್ನೂ ಟೈಮ್ ಇದೆ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಯಾ ಸೊ ಫೈನಲಿ ನಾನು ಬೆಂಗಳೂರು ಬಂದು ರೀಚ್ ಆಗಿದ್ದೀನಿ. ಪಿಕ್ ಮಾಡೋಕ್ಕೆ ಲಿಕ್ಕಿತ್ತು ಮತ್ತು ನಿತ್ತಿ ಬರ್ತಿದ್ದಾರೆ, ವೇಟ್ ಮಾಡ್ತಿದ್ದೀನಿ. ನಮ್ಮೂರಿಗೆ ಬಂದಿದ್ದೆ, ಒಂಥರ ಖುಷಿ. ಏರ್ಪೋರ್ಟಲ್ಲಿದ್ದೀನಿ. ಸೊ ಗೈಸ್, ಸೊ ಇದು ಏರ್ಪೋರ್ಟಿಂದ ಬಂದ ತಕ್ಷಣ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಬಿರಿಯಾನಿ ಮಾಡಿದರು, ತಿಂದ್ಬಿಟ್ಟು ಚೆನ್ನಾಗಿ ಮಲ್ಕೊಂಡೆ 3 ಗಂಟೆ ತನಕ. ಆಮೇಲೆ ಸ್ವಲ್ಪ ಆಚೆ ಕೆಲಸ ಆಯಿತು, ಹೋಗಿ ಬಂದೆ. ಸೊ ಬಂದ್ಬಿಟ್ಟು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೋಡಿ ಇದೆಲ್ಲ ನಮ್ಮ ಅಕ್ಕ ಲಗೇಜು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇದು ನನ್ನ UK ಸೀರೀಸ್ನ ಲಾಸ್ಟ್ ವ್ಲಾಗ್. ಸೊ ಯಾ